ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ನಮ್ಮ ಟ್ರೆಡಿಷ್ನಲ್ ರೆಸಿಪಿ ಕರ್ನಾಟಕದ್ದು ಉಪ್ಸಾರು ಖಾರ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದೊಂದು ವೆರೈಟಿ ನಿಮ್ಮ ಮನೆಯಲ್ಲಿ ನೀವು ಮಾಡೋದು ಕಲ್ತ್ಕೊಂಡ್ರಂತೂ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಎಲ್ಲರಿಗೂ ಈ ಉಪ್ಸಾರು ಖಾರ ಮುದ್ದೆ ಒಂದು ಮಾಡಿಕೊಟ್ಬಿಟ್ರೆ ಮಧ್ಯಾಹ್ನ ಅಥವಾ ರಾತ್ರಿ ಖುಷಿಯಾಗಿ ತಿಂದು ಪ್ರತಿದಿನ ಇದನ್ನೇ ಮಾಡಿಕೊಡು ಅಂತ ಕೇಳ್ತಾರೆ. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ನೋಡೋಣ ಬನ್ನಿ. ಹೆಸರು ಕಾಳು ಉಪ್ಸಾರು ಮಾಡೋದಕ್ಕೆ ಮೊದಲು ಹೆಸರು ಕಾಳನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಮೊದಲು ಕುದಿಯೋ ನೀರು 3 ಕಪ್ ಇಟ್ಕೊಂಡಿದ್ದೀನಿ. 3/4 ಕಪ್ಪು ಹೆಸರು ಕಾಳನ್ನ ಒಂದು 20 ನಿಮಿಷ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಇಲ್ಲ ತೊಳೆದ್ಬಿಟ್ಟು ಬೇಕಾದರೂ ನೀವು ಹಾಗೆ ಹಾಕೋಬೋದು. ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಏನು ಒಂದು 8ರಿಂದ 10 ನಿಮಿಷಕ್ಕೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈ ಕಾಳು. ಕುದಿತಾ ಇರೋ ನೀರೊಳಗಡೆ ಈ ಥರ ಕಾಳು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ, ಜೊತೆಗೆ ಚೆನ್ನಾಗಿ ಕುದಿ ಬಂದು ಫಾಸ್ಟಾಗಿ ಆಗುತ್ತೆ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಒಂದು 8ರಿಂದ 10 ನಿಮಿಷ ಬೇಯಿಸ್ಕೊಳ್ತೀನಿ. ಮಧ್ಯ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ್ದೆ ನೋಡಿ, 3/4 ಭಾಗದಷ್ಟು ಕಾಳು ಚೆನ್ನಾಗಿ ಬೆಂದಿದೆ ಅಂದರೆ ಗೊತ್ತಾಗ್ತಾ ಇದೆ. ಈ ಕಾಳನ್ನ ಒಂದು ಸೌಟಷ್ಟು ಖಾರಕ್ಕೆ ಎತ್ತಿಟ್ಕೊಳ್ತೀನಿ. ನೀವು ಇದ್ರ ಜೊತೆನೆ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಬೇಯಿಸ್ಕೋಬೋದು ನಿಮಗೆ ಖಾರಕ್ಕೆ ಬೇಕಾದಷ್ಟು. ನೋಡಿ, ಇಷ್ಟು ತೊಗೊಳ್ತಾ ಇದ್ದೀನಿ ರುಬ್ಬೋದಕ್ಕೆ. ಹಸಿಮೆಣಸಿನ್ಕಾಯಿನ ಇದ್ರ ಜೊತೆನೇ ಬೇಯಿಸ್ಕೊಂಡ್ರೆ ಅದನ್ನು ಆರಿಸ್ಬಿಟ್ಟು ಎತ್ಕೋಬೇಕಾಗುತ್ತೆ. ಇವಾಗ ನಾನು ಇದಕ್ಕೆ ಚಿಟಿಕೆ ಅರಿಶಿನ ಹಾಕೊಳ್ತೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಈ ಕಾಳಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ. ಯಾವುದಾದ್ರೂ ವೆರೈಟಿ ಸೊಪ್ಪುಗಳು ಹಾಕೋಬೋದು. ಸಣ್ಣ ಕಟ್ ಮಾಡಿಬಿಟ್ಟು ನಾನಿಲ್ಲಿ ಸಬಾಕ್ಸಿ ಸೊಪ್ಪು ಹಾಕೊಳ್ತಾ ಇದ್ದೀನಿ, 2 ಹಿಡಿಯಷ್ಟು ಕಟ್ ಮಾಡ್ಕೊಂಡಿರೋ ಅಂಥದ್ದು. ಈ ಟೈಮಲ್ಲಿ ನೀರೇನಾದರೂ ಕಮ್ಮಿ ಅನಿಸಿದ್ರೆ ಬಿಸಿನೀರನ್ನ ನೀವು ಕಾಯಿಸ್ಬಿಟ್ಟು ನೀರನ್ನ ಹೆಚ್ಚಿಸ್ಕೋಬೋದು. ಸಾರಿಗೆ ತಕ್ಕ ಹಾಗೆ ನೀರನ್ನ ಹೆಚ್ಚಿಸ್ಕೊಳ್ಳಿ. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪುನಃ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ. ಸೊಪ್ಪೇನು ಬೇಗ ಬೆಂದ್ಕೊಂಡ್ಬಿಡುತ್ತೆ, ಒಂದು 3ರಿಂದ 4 ನಿಮಿಷ ಆದರೆ ಸಾಕು. ಸಬ್ಬಾಕ್ಸಿ ಸೊಪ್ಪು ಕಾಳು ಬೇಯ್ತಿದ್ರೆ ಮನೆಯೆಲ್ಲ ಘಮ ಘಮ ಅಂತ ಇದೆ, ಅಷ್ಟು ಚೆನ್ನಾಗಿದೆ. ನೀರು ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು. 1 ಲೋಟದಷ್ಟು ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಂತರ ಒಂದು 3ರಿಂದ 4 ನಿಮಿಷ ಅದು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಬೇಗ ಬೆಂದ್ಕೊಂಡ್ಬಿಡುತ್ತೆ. ಒಂದು 3ರಿಂದ 4 ನಿಮಿಷದಷ್ಟೊತ್ತಿಗೆಲ್ಲ ಸೊಪ್ಪು ಕಾಳು ಎಲ್ಲ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ. ಇದನ್ನು ಶೋಧಿಸ್ಕೊಂಡ್ರೋಣ ಇವಾಗ. ನೋಡಿ, ತೂತುಂದ ಪಾತ್ರೆ ಒಳಗಡೆ ಹಾಕ್ಕೊಂಡು ಎಲ್ಲ ಶೋಧಿಸ್ಕೊತಾ ಇದ್ದೀನಿ. ಈ ಕಾಳು ಸೊಪ್ಪಿಗೆ ನಾವು ಒಗ್ಗರಣೆ ಹಾಕೊಂಡ್ರೋಣ. ಈ ಒಂದು ಸಾರೇ ಮೇಯ್ನು ನಮಗೆ ಉಪ್ಸಾರು. ಇದಕ್ಕೆ ಖಾರ ರುಬ್ಕೊಳ್ಳೋಣ ಇವಾಗ. ಮಿಕ್ಸರ್ ಜಾರ್ ಒಳಗಡೆ ಈ ಉಪ್ಸಾರು ಖಾರ ಮಾಡ್ಕೊಳ್ಳೋದಕ್ಕೆ ಹಸಿ ಮೆಣಸಿನ್ಕಾಯಿ 4ರಿಂದ 5 ಹುರಿದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ನೀವುಗಳಾದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಹೆಸರು ಕಾಳು ಜೊತೆನೆ ಬೇಯಿಸ್ಬಿಟ್ಟು ಹಾಕೊಳ್ಳಿ, ಅವಾಗ ಇನ್ನೂ ರುಚಿ ಜಾಸ್ತಿ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ 4ರಿಂದ 5 ಎಸ್ಳು, ಮೆಣಸು ಒಂದು 5 ಕಾಳು, ಜೀರಿಗೆ ಅರ್ಧ ಟೀ ಸ್ಪೂನ್, ಹುಣಸೆ ಹಣ್ಣು ನೆನೆಸ್ಬಿಟ್ಟು 1 ಇಂಚಷ್ಟು ಹಾಕೊಳ್ತಾ ಇದ್ದೀನಿ, ಕರ್ಬೇವಿನ ಸೊಪ್ಪು 1 ಗರಿ, ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡ್ಕೊಂಡಿರೋದು 1 ಟೇಬಲ್ ಸ್ಪೂನ್. ಕಾಳು ಅವಾಗಲೇ ಏನು ಎತ್ತಿಟ್ಕೊಂಡಿದ್ವಲ್ಲ ಆ ಕಾಳನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ಇವಾಗ. ಬೇಕಿದ್ರೆ 1 ಟೇಬಲ್ ಸ್ಪೂನ್ ನೀರು ಹಾಕ್ಕೊಳ್ಳಿ, ಸಾಕು, ಏನು ಬೇಕಾಗೋದಿಲ್ಲ. ಇವಾಗ ಖಾರ ರುಬ್ಕೊಳ್ತೀನಿ. ಉಪ್ಸಾರು ಖಾರ ರೆಡಿ ಆಯಿತು. ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದರಲ್ಲಿ 1 ಟೇಬಲ್ ಸ್ಪೂನ್ ತೊಗೊಂಡು ನಾವೇನು ನೀರು ಆವಾಗಲೇ ಮಾಡ್ಕೊಂಡಿದ್ವಲ್ಲ, ಬಸ್ತಿಟ್ಕೊಂಡಿದ್ವಲ್ಲ ಅದರೊಳಗಡೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಮುದ್ದೆ ಜೊತೆ ನೆಂಚ್ಕೋಬೇಕಾದ್ರೇ ಹಾಕ್ಕೊಂಡು ತಿನ್ಬೋದು. ತೋರಿಸ್ತೀನಿ ಇವಾಗ. ಅದನ್ನ ಬಸ್ತಿಟ್ಕೊಂಡಿರೋ ಅಂಥ ನೀರೊಳಗಡೆ 1 ಚೂರು ಕೊತ್ತಂಬರಿ ಸೊಪ್ಪು, 1 ಟೇಬಲ್ ಸ್ಪೂನಷ್ಟು ಈ ಖಾರನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಬರಲ್ಲ ಅಂದರೆ ಈ ನೀರಿಗೆ ಎಷ್ಟು ಬೇಕು ಉಪ್ಪು ಖಾರ ಎಲ್ಲ ಹಾಕಿ ನೀವೇ ಮಿಕ್ಸ್ ಮಾಡಿ ಬಡಿಸ್ಬೋದು. ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ ಅರ್ಧ ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್, ಉದ್ದಿನಬೇಳೆ 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ 2 ಹಸಿಮೆಣಸಿನ್ಕಾಯಿ ಹಾಕೊಂಡು ಸಾಕು. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಿದ್ದೆ. ಹಾಗೆ 1 ದಪ್ಪ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಜೊತೆಯಲ್ಲೇ 1 ಗರಿ ಕರ್ಬೇವಿನ ಸೊಪ್ಪು. ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ. ಒಗ್ಗರಣೆಗೆ ಎಷ್ಟು ಬೇಕು
ಅಷ್ಟು ಮಾತ್ರ ಉಪ್ಪು ಹಾಕೊಳ್ತೀನಿ. ಕಾಳು ಬೇಯಿಸೋದಕ್ಕೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೇನು ಜಾಸ್ತಿ ಹಾಕೋದು ಬೇಡ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಲಿ. ಈರುಳ್ಳಿ ಸಾಫ್ಟ್ ಆಗಿದೆ. ಇವಾಗ ನಾವು ಫಸ್ಟ್ ಇಟ್ಕೊಂಡಿರೋಂಥ ಕಾಳು ಸೊಪ್ಪನ್ನ ಹಾಕೊಳ್ಳೋಣ. ಇದಕ್ಕೆ ಇದೇ ಸೊಪ್ಪು ಇದೇ ಕಾಳು ಅಂತ ಏನಿಲ್ಲ. ನನಗೆ ಹೇಳ್ಕೊಟ್ಟಿರೋವಂಥ ಮೆಥಡಲ್ಲಿ ನೀವು ಯಾವ ಕಾಳು ಬೇಕಾದ್ರೂ ಹಾಕ್ಕೊಂಡು ಬೇಯಿಸ್ಕೋಬೋದು. ಸೊಪ್ಪುಗಳು ಕೂಡ ಯಾವುದನ್ನು ಬೇಕಾದರೂ ಹಾಕೋಬೋದು. ಇದ್ರ ಜೊತೆಗೆ ತರಕಾರಿಗಳನ್ನೂ ಹಾಕಿ ಬೇಯಿಸ್ಕೊಂಡು ನೀವು ಮಾಡ್ಕೋಬೋದು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂಚೂರು ಹಿಂಗೆ ಮಿಕ್ಸ್ ಮಾಡ್ಕೊಳ್ತಿದ್ದೆ ಹಾಗೆ ಇದಕ್ಕೆ ಹಸಿ ತೆಂಗಿನ ತುರಿ ಒಂದು 2 ಟೇಬಲ್ ಸ್ಪೂನ್, ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಒಂದು ಚೂರು, ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಬಿಸಿ ಮಾಡ್ಕೊಳ್ಳೋಣ. ಹೈ ಫ್ಲೇಮಲ್ಲೇ ಒಂದು 2 ನಿಮಿಷ ಇದನ್ನ ಮಿಕ್ಸ್ ಮಾಡ್ಕೊಳ್ತಾನೆ ಬಿಸಿ ಮಾಡಿಕೊಂಡ್ರೆ ನೋಡಿ ಪಲ್ಯ ರೆಡಿ ಆಗಿದೆ. ಉಪ್ಸಾರು, ಪಲ್ಯ ಜೊತೆಗೆ ಖಾರ ಇಷ್ಟು ರೆಡಿ ಇದೆ. ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡೋದ್ರಂತೂ ಸಖತ್ತಾಗಿರುತ್ತೆ. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಉಪ್ಸಾರು, ಖಾರ, ಪಲ್ಯ ತಿಂತಾ ಇದ್ರೆ ಆಹಾ ಏನು ಚೆನ್ನಾಗಿರುತ್ತೆ. ಅದಕ್ಕೆ ಗೊತ್ತಾ, ಪ್ರತಿದಿನ ಈ ಥರ ಒಂದು ವೆರೈಟಿ ಸಾರು ಮಾಡ್ಕೊಂಡು ತಿಂದ್ರಂತೂ ನಿಮಗೆ ಬಾಯಿ ರುಚಿಯಾಗಿರುತ್ತೆ. ಜೊತೆಗೆ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ತಡ ನಿಮ್ಮ ಮನೆಯಲ್ಲೂ ಕೂಡ ಈ ಉಪ್ಸಾರು, ಖಾರ, ಪಲ್ಯ ಮಾಡಿಕೊಂಡು ತಿಂದು ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.